ಗಾಡ್ಸ್ ವಿಲ್, ದೇವರ ಚಿತ್ತ. ದೇವರ ಚಿತ್ತ ಅಂದರೆ ಏನು? ಇವತ್ತು ಅನೇಕರಿಗೆ ದೇವರ ಚಿತ್ತ ಅರ್ಥ ಆಗಲ್ಲ. ನಾನು ಮೈಕ್ ಹಿಡ್ಕೊಂಡು ಆಡಾಡಬೇಕು, ನಾನು ಮೈಕ್ ಹಿಡ್ಕೊಂಡು ಪ್ರಸಂಗ ಮಾಡಬೇಕು, ಎಲ್ಲ ನಾನೇ ಮಾಡ್ಬೇಕನ್ನು ಹೋಗ್ತಾರೆ. ಹಂಗಲ್ಲ. ದೇವರ ಚಿತ್ತ ಅಂದರೆ 2 ಪಾಯಿಂಟ್ ಅಡಗಿದೆ ಅದರಲ್ಲಿ. ಏನಂದರೆ ದೇವರ ಚಿತ್ತದಲ್ಲಿ, ಗಾಡ್ಸ್ ವಿಲ್ಲಲ್ಲಿ 2 ಪಾಯಿಂಟ್ಸ್ ಏನು ಅಂದರೆ, ಒಂದು ಇಷ್ಟ, ಒಂದು ನಿರ್ಧಾರ. ದೇವರ ಚಿತ್ತದಲ್ಲಿ ಏನು ಅಡಗಿದೆ? ಇಷ್ಟ. ಇವಾಗ ಉದಾಹರಣೆಗೆ ರೋಸಿ ಮಗಳು ಕೇಳ್ತಾಳೆ, ಮಮ್ಮಿ ನನಗೊಂದು ಕಾರ್ ತಗೊಳ್ಬೇಕು ಅಂತ. ರೋಸಿಗೆ ಇಷ್ಟ ತನ್ನ ಮಗಳಿಗೆ ಕಾರ್ ತಗೊಳ್ಬೇಕಂತ. ಕಾರ್ ತಗೊಳ್ಳೋದು ಕೆಪಾಸಿಟಿ ಅವ್ರಿಗಿದೇನು ಇಟ್ಕೊಳ್ಳಿ, ಆಮೇಲೆ ಓಕೆ. ಇಷ್ಟ ತನ್ನ ಮಗಳ ಕಾರಲ್ಲಿ ಓಡಾಡಬೇಕಂದ್ರೆ ಯಾವ ತಾಯಿಗೆ ಇಷ್ಟ ಇಲ್ಲ ಹೇಳಿ ನೋಡೋಣ. ಆದರೆ ಆ ಮಗಳಿಗಿನ 18 ವಯಸ್ಸು ಆಗಲಿಲ್ಲ. ಇವಾಗ ತಗೊಟ್ರೆ ಪೊಲೀಸರು ಹಿಡಿತಾರೆ, ಏನು ಆಕ್ಸಿಡೆಂಟ್ ಆಗ್ಬೋದು, ಕಾರು ಕಲ್ತಿಲ್ಲ. ಅದಕ್ಕೆ ತಾಯಿ ತಗೊಡ್ತೀನಮ್ಮ ಅಂತ ಹೇಳ್ತಾಳೆ, ಆದರೆ ನಿರ್ಧಾರ ಮಾಡಿಲ್ಲ ಇನ್ನು. ಯಾವಾಗ ನಿರ್ಧಾರ ಮಾಡ್ತಾಳೋ ಅವಾಗ ನೆಕ್ಸ್ಟ್ ಡೇನೆ ಕಾರ್ ಬಂದು ಮನೆ ಹತ್ರ ನಿಂತಿರ್ತದೆ. ಹಾಗೆ ದೇವರ ಚಿತ್ತದಲ್ಲಿ ಇಷ್ಟ ಇದೆ, ನಮಗೆಲ್ಲ ಕೊಡ್ಬೇಕನ್ನ ಇಷ್ಟ ಇದೆ. ಆದರೆ ದೇವ್ರು ನಿರ್ಧರಿಸ್ತಾರೆ ಯಾವಾಗ ನಿಮಗೆ ಕೊಡಬೇಕು ಅಂತ. ಕೆಲವರು ಏನು ಮಾಡ್ತಾರೆ, 21 days ಫಾಸ್ಟಿಂಗ್ ಮಾಡಿ ಮೊಣಕಾಲು ಹಾಕಿ ಹೋರಾಡಿ ದೇವರೇ ಕೊಡ್ತೇ ಇಲ್ವಾ ಅಂತ ದೇವ್ರು ಏನು ಮಾಡ್ತಾರೆ, ಇಷ್ಟ ಇಲ್ಲ ಅಂದ್ರೆ ಕೂಡ ಕಷ್ಟವಾಗಿ ಆಯ್ತು ತಗೋಪನ್ ಕೊಟ್ಬಿಡ್ತಾರೆ. ಕೊಟ್ಟ ಮೇಲೆ ನೆಗೆದ್ಬಿ ನೆಲ್ಲಿಕಾಯಿ ಆದರೂ ಅವ್ರ ಹತ್ರ ಕೇಳಕ್ಕೆ ಹೋಗ್ಬಾರ್ದು. ಕುಟ್ಕ್ರೆ ಇಲ್ಲ ಆಂಡವ್ರೆ ಅಂದ ವಾಂಕ್ಯಪ್ಪ. ಹಂಗೆ ಲೋಟನ್ನು ಕೇಳ್ದ. ಅವ್ನಿಗೆ ಹೇಳಿದ್ರು, ನೀನು ಇಲ್ಲಿ ಹೋಗಂದ್ರೆ, ಇಲ್ಲ ನಾನು ಇಲ್ಲಿ ಹೋಗ್ತೀನಿ. ಸರಿ ಹೋಗು, ಆಯ್ತು ಅವನ ಕತೆ. ಅಬ್ರಾಮ್ ಹೇಳ್ದ, ನೀನು ಮಗು ಕೊಡ್ತೀನಿ, ಇಲ್ಲ ನನಗೆ ಅವಳಲ್ಲಿ ಕೊಟ್ಬಿಡು. ಅವಳು ಯಾರಂತೆ ಅವಳು? ಹೆಂಗಾಗಿದ್ದಾಳೆ ನಾನು ಹೆಂಡತಿ ಮುದುಕಿ. ಆಯ್ತಪ್ಪ ಅವಳ, ಸರಿ ಹೋಗು. ಇವತ್ತವರೆಗೂ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದೀವಿ. ಹಾಗೆ ನಾವೇನು ಮಾಡ್ತೀವಿ, ಚರ್ಚಿಗೆ ಬಂದ ತಕ್ಷಣ ಎಲ್ಲ ಬಂದ್ಬಿಡ್ಬೇಕು. ಇಲ್ಲಾಂದರೆ ದೇವರಿಗೆ ಏನೋ ನಮ್ಮ ಮೇಲೆ ಕರುಣೆನೇ ಇಲ್ಲ ಬ್ರದರ್. ಇಲ್ಲ, ದೇವರಿಗೆ ನಿಮ್ಮ ಮೇಲೆ ಚಿತ್ತ ಇದೆ, ಇಷ್ಟ ಇದೆ. ನೀವು ಒಳ್ಳೆ ಮನೆ ಕಟ್ಟಬೇಕೆಂಬ ಇಷ್ಟ ಇದೆ, ನೀವು ಹೊಟ್ಟೆ ತುಂಬ ಊಟ ಮಾಡಬೇಕೆಂಬ ಇಷ್ಟ ಇದೆ, ನೀವು ಚಿನ್ನ ಬೆಳ್ಳಿ ಕೊಂಡುಕೊಳ್ಬೇಕೆಂಬ ಇಷ್ಟ ಇದೆ, ನೀವು ಒಳ್ಳೆ ಸೈಟ್ ತಗೊಬೇಕೆಂಬ ಇಷ್ಟ ಇದೆ, ನೀವು ಒಳ್ಳೆ ಕಾರಲ್ಲಿ ಓಡಾಡಬೇಕೆಂಬ ಇಷ್ಟ ಇದೆ, ನೀವು ಫಾರಿನ್ ಕೂಡ ಹೋಗಿ ಬರ್ಬೇಕಂತ ದೇವ್ರಿಗೆ ಇಷ್ಟ ಇದೆ. ಆದರೆ ಅವ್ರಿನ್ನೂ ನಿರ್ಧಾರ ಮಾಡಲಿಲ್ಲ. ಅಯ್ಯೋ ಬ್ರದರ್ 50 ಆಗೋಯ್ತಲ್ಲ, ಡೋಂಟ್ ವರಿ. ಮೋಶೆ ಏನು ಮಾಡ್ದ, ನಾನು ಹೋಗಿ ಸೇವೆ ಮಾಡ್ಬೇಕಂತ ಹೋಗಿ ಒಂದು ಮರ್ಡರ್ ಮಾಡಿಬಿಟ್ಟ. ದೇವರು ಹೇಳಿದ್ರು, ಆಯ್ತಪ್ಪ ನಾನು ಹೇಳ್ದೆ ನೀವು ಹೋಗಿ ಮರ್ಡರ್ ಮಾಡಂತ. ಬಾಯಿ ಮುಚ್ಕೊಂಡು ಇರೋದ್ರೆ ನೀನೇ ನುಗ್ಬಿಟ್ಟೆ ಇರೋ ಥರ. ಹೆಂಗ ನಾವು ಹೋಗನ್ ಬಿಟ್ಬಿಟ್ರು. ಹೋದ 40 ವರ್ಷ ಎಲ್ಲಿದ್ದ, ಕುರಿ ಮೇಯಿಸ್ಕೊಂಡು. ಕೊನೆಗೆ ದೇವ್ರು ಕರೆದ್ರು. ದೇವ್ರು ಕರೆದಾಗ ಬ್ಯಾ 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 ಅಂತ ಯಾಕೆ ಹೇಳಿ? 40 ವರ್ಷ ಕುರಿಗಳ ಜೊತೆ ನೀವಿದ್ರೆ ನೀವೇನಾಗ್ತೀರಾ? ಅದು ಅಂತ ನೀವು ಕೂಡ ಅಂತೀರಷ್ಟೇ. ಹೌದು. ಆದರೆ ಬೈಬಲ್ ಹೇಳ್ತಿದ್ದೆ, ಅಪೊಸ್ತಲರ ಪುಸ್ತಕ ಹೇಳ್ತಿದೆ, ಮೋಶೆ ಸರ್ವ ವಿದ್ಯೆಗಳಲ್ಲಿ ಸೂಪರ್ ಅಂತೆ, ಅವನು ಎಜುಕೇಟೆಡ್ ಅಂತೆ. ಆದರೆ ದೇವರ ಟೈಮ್ ಬರೋವರೆಗೂ ವೆಯ್ಟ್ ಮಾಡಬೇಕು. ನಮಗೆ ನಾಳೆ ಬೆಳಿಗ್ಗೆ ನಾವು ಕೊಡಬೇಕು. ಮದುವೆ ಆಗಿ ನಾಳೆ ಬೆಳಿಗ್ಗೆನೆ ಏನು ಮಗುನೇ ಹುಟ್ಟಿಲ್ಲ ಅಂದ್ರೆ ಆಗ್ತಿದ್ದ? ಮದುವೆ ಆಗಿ 1 ವರ್ಷ ಆಗಿ 9 ತಿಂಗಳು ಆಗಬೇಕಮ್ಮ. ಕೆಲವರಿಗೆ 1 ವರ್ಷನ ಆಗ್ಬೋದು, 2 ವರ್ಷನ ಆಗ್ಬೋದು, ಬಂಪರ್ ಅದೆಲ್ಲ. ಕೆಲವರಿಗೆ 10 ವರ್ಷ ಆದ್ಮೇಲೆ ಮಗು ಹುಟ್ಬೋದು. ವೆಯ್ಟ್ ಅಂಡ್ ಸಿ. ಚರ್ಚಿಗೆ ಬಂದ ತಕ್ಷಣ ನಾಳೆ ಬೆಳಗಿನ ಕಾಯಿಲೆ ವಾಸಿ ಆಗ್ಬಿಟ್ಟು, ಹಂಗಲ್ಲ. ದೇವ್ರಿಗೆ ಇಷ್ಟ ನಿಮ್ಮ ಕಾಯಿಲೆ ಎಲ್ಲ ವಾಸಿ ಮಾಡ್ಬೇಕಂತ. ಆದರೆ ದೇವರು ಯಾವಾಗ ನಿರ್ಧರಿಸ್ತಾರೋ ಆಗಲೇ ನಿಮ್ಮ ಕಾಯಿಲೆ ವಾಸಿ. If you want to watch our regular programs on